ಇಲ್ಲಿ ಒಂದು ಸಣ್ಣ ಒಂದು ಬದಲಾವಣೆ ಏನಂತಂದರೆ ಚಾಯ್ಸ್ 2 ಹಾಕುವಂಥವರಿಗೆ, ವಿಶೇಷವಾಗಿ ಮೆಡಿಕಲ್ಲಿಗೆ ಹಾಕುವಂಥವರಿಗೆ ಚಾಯ್ಸ್ 2 ಹಾಕುವಂಥವರು ಕೋರ್ಸ್ ಫೀಸನ್ನು ಕಟ್ಟಬೇಕು ಅನ್ನುವಂಥದ್ದು ನಿಯಮ ಇದೆ. ಕಾರಣ ಏನು ಅಂತಂದರೆ ತಮಗೆಲ್ಲ ಗೊತ್ತಿರುವಂತೆ ತುಂಬ ಮಹತ್ವದ್ದು, ಸುಮ್ಮನೆ ಹೋಲ್ಡ್ ಮಾಡೋದು ಅಷ್ಟು ಸೀರಿಯಸ್ ಇಲ್ಲ ಅಂದರೂ ಇರಲಿ ಹಂಗಿಲ್ಲ, ಯಾಕೆಂದರೆ ಅದು ಬೇರೆಯವರಿಗೆ ಸಹ ಆ ಸೀಟು ಭಾಳ ಮಹತ್ವದ್ದಾಗಿರುತ್ತೆ. ಹಾಗಾಗಿ ಚಾಯ್ಸ್ 2 ಹಾಕುವಂಥವ್ರು ಯಾರಾದರೂ ಮೆಡಿಕಲ್ ಸೀಟು ಸಿಕ್ಕಿ, ಯಾವುದಾದ್ರೂ ಮೆಡಿಕಲ್ ಸೀಟ್ ಕಾಲೇಜು ಸಿಕ್ಕಿ ಅದಕ್ಕಿಂತ ಮೇಲ್ಗಡೆ ಇರೋ ಮೆಡಿಕಲ್ ಕಾಲೇಜಿನ ಸೀಟ್ಗಳು ನನಗೆ ಬೇಕಪ್ಪ ಅಂತಂದರೆ ನೀವು ಸಹ ಚಾಯ್ಸ್ 2 ಹಾಕ್ಬೋದು. ಬಟ್ ನೀವು ಕೋರ್ಸ್ ಫೀಸನ್ನು ಕಟ್ಟಿದರೆ ಮಾತ್ರ ನೀವು ಚಾಯ್ಸ್ 2 ಹಾಕುವಂಥದ್ದಕ್ಕೆ ಮೆಡಿಕಲ್ ಸ್ಟೂಡೆಂಟು ಎಲಿಜಿಬಲ್. ಓಕೆ, ಉಳಿದವರಿಗಿಲ್ವಾ? ಅದೊಂದು ಸಣ್ಣ ಒಂದು ಮಾಹಿತಿ ತಮಗೆ ಕೊಡ್ತೀನಿ. ಉದಾಹರಣೆಗೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅಥವಾ ವೆಟರ್ನರಿ ಸೀಟ್ ಸಿಕ್ಕಿದೆ, ಅಗ್ರಿಕಲ್ಚರ್ದು ಸೀಟ್ ಸಿಕ್ಕಿದೆ. ನೀವು ನಿಮ್ಮ ಲಾಗಿನ್ ಒಳಗಡೆ ನಿಮ್ಮ ಪ್ರಿಯಾರಿಟಿ ಒಳಗಡೆ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿದ್ದಾವೆ, ಮೆಡಿಕಲ್ಲೂ ಹಾಕಿದ್ದೀರಾ, ನೆಕ್ಸ್ಟ್ ರೌಂಡ್ ನನಗೆ ಮೆಡಿಕಲ್ ಸಿಕ್ಕಬಹುದು ಅನ್ನುವಂಥದ್ದು ನಿಮಗೆ ಒಂದು ಆಸೆ ಒಂದು ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಚಾಯ್ಸ್ 2 ಹಾಕ್ಬೋದು. ಬಟ್ ನೀವು ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. 1,00,000 ರೂಪಾಯಿ ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಅಂದರೆ ಮಾತ್ರ ನಿಮ್ಮ ಲಾಗಿನ್ ಒಳಗಡೆ ನಿಮ್ಮ ಚಾಯ್ಸ್ 2ಕ್ಕಿಂತ ಚಾಯ್ಸ್ 2 ಹಾಕಿದಾಗ ನಿಮಗೇನು ಅಲರ್ಟ್ ಆಗಿರೋ ಸೀಟ್ಗಿಂತ ಮೇಲ್ಗಡೆ ಮೆಡಿಕಲ್ ಸೀಟ್ಗಳಿತ್ತು ಅಂತಂದರೆ ಕಾಷನ್ ಡೆಪಾಸಿಟ್ ಕಟ್ಟಿದವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಇಲ್ಲ ಅಗ್ರಿಕಲ್ಚರ್ ಸೀಟ್ ಸಿಕ್ಕಿದೆ, ನಿಮ್ಮ ಖಾತೆ ಒಳಗಡೆ ಮೇಲ್ಗಡೆ ಮೆಡಿಕಲ್ ಸೀಟ್ ಇದೆ, ಜಸ್ಟ್ ಚಾಯ್ಸ್ 2 ಹಾಕ್ತೀರ ನೀವು ಕಾಷನ್ ಡೆಪಾಸಿಟ್ 1,00,000 ಕಟ್ಟಲ್ಲ, ನಿಮ್ಮದು ಮೆಡಿಕಲ್ ಆಪ್ಷನ್ಸ್ ಎಲ್ಲ ಡಿಲೀಟ್ ಮಾಡ್ತೀವಿ ನಾವು. ಅಂದರೆ ಸ್ವಲ್ಪ ಸೀರಿಯಸ್ನೆಸ್ ಇರಲಿ ಮೆಡಿಕಲ್ ಸೀಟಿಗೆ, ಸುಮ್ಮನೆ ಒಟ್ರಾಸಿ ಹಾಕಿಡೋಣ ಹಂಗಾಗಲ್ಲ ಅದು. ಅದಕ್ಕೋಸ್ಕರ ನಾವು ಚಾಯ್ಸ್ 2ದವರಿಗೆ ಈ ಒಂದು ನಿಯಮವನ್ನು ತಮಗೆ ಹೇಳ್ತಾ ಇದ್ದೀನಿ.